ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಪ್ರತಿಯೊಬ್ಬರೂ ಸಹಿತವಾಗಿ ವಿಜಯದ ಹಾದಿಯಲ್ಲಿ ನಡಿಬೇಕು ಮತ್ತು ಸಾಧನೆಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಿಗೂ ಆಶಯಗಳಿರ್ತದೆ. ಬಟ್ ಆ ಆಶಯಗಳನ್ನು ನಾವು ಕ್ವಿಕ್ಸ್ನಂತೆ ಬಹಳ ಇನ್ಸ್ಟಂಟ್ ಆಗಿ ಪಡೆಯಬೇಕು ಅಂತ ಬಯಸ್ತೀವಿ ಸ್ನೇಹಿತರೆ. ಆದರೆ ಯಾವುದನ್ನು ಸಹಿತವಾಗಿ ಇನ್ಸ್ಟಂಟ್ ಆಗಿ ಅಥವಾ ಶಾರ್ಟ್ ಕಟ್ ಆಗಿ ಪಡ್ಕೊಂಡ್ರೆ ಅದು ದೀರ್ಘಕಾಲಿಕವಾಗಿ ನಮ್ಮ ಜೊತೆಯಲ್ಲಿ ವ್ಯಕ್ತಿತ್ವವಾಗಿ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗೋಲ್ಲ ಸ್ನೇಹಿತರೆ. ನಾವು ಜೀವನದಲ್ಲಿ ಒಂದು ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ. ಅಂದರೆ ನಮ್ಮನ್ನ ನಾವು ನಿರ್ವಹಣೆ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ. ನಾವು ಯಶಸ್ಸು ಅಂದ್ರೆ ಏನು, ಯಶಸ್ಸು ಯಾವುದಕ್ಕೆ ಕರೀತದೆ ಅಂತ ಹೇಳಿದ್ರೆ ಅವರು ತಿಳ್ಕೊಂಡಿದ್ದಾರೆ ಐಶ್ವರ್ಯ ಅಥವಾ ಹಣವನ್ನು ಸಂಪಾದನೆ ಮಾಡಿದರೆ ಯಶಸ್ಸು ಅಂತ ತಿಳ್ಕೊಂಡಿದ್ದಾರೆ ಸ್ನೇಹಿತರೆ. ಇಲ್ಲ, ನಾವು ವ್ಯಕ್ತಿಯ ಜೊತೆಗೆ ವ್ಯಕ್ತಿತ್ವ ಇದ್ದಾಗ ನಾವು ವ್ಯಕ್ತಿಗಿಂತ ವ್ಯಕ್ತಿತ್ವಕ್ಕೆ ಹೆಚ್ಚು ಗೌರವವನ್ನು ಕೊಡ್ತೀವಿ ಸ್ನೇಹಿತರೆ. ನೀವು ಹೇಳೋ ಹಾಗೆ ನಮ್ಮ ಹಣೆ ಬರಹವನ್ನು ನಾವೇ ಬರೆದುಕೊಳ್ತೇವೆ ಹೊರತು ಬೇರೆ ಯಾರೂ ಬರೆಯೋದಿಲ್ಲ ಸ್ನೇಹಿತರೆ. ಈಗ ನಾವು ನೋಡೋಣ, ಬಿಲ್ ಗೇಟ್ಸ್ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡಿದ. ಚಾಣಕ್ಯ ಹಣ ಸಂಪಾದನೆ ಮಾಡಲಿಲ್ಲ, ಬುದ್ಧಿವಂತಿಕೆಯಿಂದ ಒಂದು ರಾಜ್ಯವನ್ನು ಕಟ್ಟ. ಗಾಂಧೀಜಿಯವರು ಅಹಿಂಸಾವಾದ ಮತ್ತು ಸತ್ಯ ಮತ್ತು ಸತ್ಯಾಗ್ರಹದ ಚಿಂತನೆಗಳನ್ನು ಇಟ್ಟುಕೊಂಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅಂಬೇಡ್ಕರ್ ಅವರು ದೂರದೃಷ್ಟಿಯನ್ನು ಹೊಂದಿದ್ದು ತುಳಿತಕ್ಕೆ ಒಳಗಾದಂತಹ ಜನರಿಗೆ ನ್ಯಾಯವನ್ನು ಒದಗಿಸಿದರು. ಅಬ್ದುಲ್ ಕಲಾಂ ಅವರು ತಮ್ಮ ಆತ್ಮವಿಶ್ವಾಸದಿಂದ ಅವರು ಒಬ್ಬ ಏರೋನಾಟಿಕ್ ಇಂಜಿನಿಯರ್ ಆದರು. ಜೊತೆಯಲ್ಲಿ ಅವರು ಈ ದೇಶದ ಅಧ್ಯಕ್ಷರು ಆಗಿದ್ರು. ವಲ್ಲಭಾಯ್ ಪಟೇಲ್ ರವರು ಸಾಹಸಮಯ ಜೀವನ, ಕಿತ್ತೂರಾಣಿ ಚೆನ್ನಮ್ಮ ಧೈರ್ಯ, ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಕಾಣ್ತೀವಿ. ಕೆಲವರೆಲ್ಲ ಐಶ್ವರ್ಯ ಕಾಣ್ತೀವಿ, ಬುದ್ಧಿವಂತಿಕೆ ಕಾಣ್ತೀವಿ, ಅಹಿಂಸಾವಾದ ಕಾಣ್ತೀವಿ, ದೂರದೃಷ್ಟಿ, ಆತ್ಮವಿಶ್ವಾಸ, ಸಾಹಸ, ಈಗ ಶ್ರದ್ಧೆ, ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನು ಕಾಣ್ತೀವಿ. ಹಾಗಾಗಿ ಹಣ ಒಂದೇ ನಮ್ಮ ಜೀವನದಲ್ಲಿ ಯಶಸ್ಸಲ್ಲ, ನಮ್ಮ ವ್ಯಕ್ತಿತ್ವವೇ ಪ್ರಮುಖವಾಗಿರ್ತಕ್ಕಂತಹ ಸಾಧನ ಅಂತೇಳಿ ನಾವಾದರೂ ಭಾವಿಸ್ತೀವಿ. ಹಾಗೇನೆ ನೋಡಿ, ಧೀರೋಭಾಯ್ ಅಂಬಾನಿ ಪೆಟ್ರೋಲ್ ಬಂಕ್ ಒಂದರಲ್ಲಿ ಒಂದು ಸಣ್ಣ ಕೆಲಸ ಮಾಡ್ಕೊಂಡಿದ್ದರು. ಅವರು ಕಷ್ಟಪಟ್ಟು ಮತ್ತು ಮನಿ ಮ್ಯಾನೇಜ್ಮೆಂಟ್ ಬಹಳ ವ್ಯವಸ್ಥಿತವಾಗಿ ಅವರು ಮೇಲೆ ಬಂದಂತಹ ವ್ಯಕ್ತಿ. ಇವತ್ತು ಅವರು ಸಾವಿರಾರು ಕೋಟಿಗಳನ್ನು ದುಡಿದಂಥವ್ರು. ಹಾಗೇನೆ ಅನೇಕರು ಸಹಿತವಾಗಿ ಹಣವನ್ನು ಸಂಪಾದನೆ ಮಾಡೋದು ಅಷ್ಟೇ ಅಲ್ಲ, ಈಗ ನಮ್ಮ ಅನೇಕ ವಿಜ್ಞಾನಿಗಳನ್ನು, ಕವಿಗಳನ್ನು ಅಥವಾ ಬರಹಗಾರರನ್ನು ನಾವು ನೆನಪು ಮಾಡ್ಕೊಳ್ತೀವಿ. ಅವರೆಲ್ಲರೂ ಸಹಿತವಾಗಿ ಹಣವನ್ನು ಸಂಪಾದನೆ ಮಾಡಿದವರಲ್ಲ, ಆದರೆ ಅವರೆಲ್ಲರೂ ಸಹಿತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದವರು. ಈಗ ನಾವು ಪಂಪನನ್ನು ಈಗಲೂ ನೆನಪು ಮಾಡ್ಕೊಳ್ತೀವಿ, ಹಾಗೇನೆ ಜನ ನೆನಪು ಮಾಡ್ಕೊಳ್ತೀವಿ, ಐನ್ಸ್ಟೈನ್ ನೆನಪು ಮಾಡ್ಕೊಳ್ತೀವಿ. ಹೀಗೆ ಅನೇಕ ಜನರನ್ನ ನಾವು ನೆನಪು ಮಾಡ್ಕೊಳ್ತೀವಿ. ಅದಕ್ಕೆ ಕಾರಣ ಏನಂತಂದ್ರೆ ಅವರ ವ್ಯಕ್ತಿತ್ವ ಅಂತ ಹೇಳಿ ಕರೀಲಾಗ್ತದೆ ಸ್ನೇಹಿತರೆ. ಹೀಗೆ ಇಲ್ಲಿ ಒಂದು ಮಾತನ್ನ ಹೇಳ್ತೇನೆ, ಇಟ್ ಈಸ್ ನಾಟ್ ದ ಆಪ್ಟಿಟ್ಯೂಡ್ ಬಟ್ ದ ಆಲ್ಟಿಟ್ಯೂಡ್ ದಟ್ ಡಿಸೈಡ್ಸ್ ಯುವರ್ ಆಟಿಟ್ಯೂಡ್ ಅಂತ. ಅಂದ್ರೆ ಗುರಿ ನಿರ್ಣಯಿಸಿಕೊಳ್ಳುವುದಕ್ಕೆ ನಾವು ನಮ್ಮ ವೈಖರಿ ಅಥವಾ ಬಲಾಬಲಗಳನ್ನು ತಿಳಿದುಕೊಳ್ಬೇಕು, ನಂತರ ಗುರಿಯನ್ನು ಸಾಧಿಸಬೇಕು ಅಂತೇಳಿ ಕರೀಲಾಗ್ತದೆ ಸ್ನೇಹಿತರೆ. ಹಾಗಾಗಿ ನಾವು ವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು, ಭಯ ಸಂಕೋಚಗಳನ್ನು ಬಿಡಬೇಕು. ವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು, ಭಯ ಮತ್ತು ಸಂಕೋಚವನ್ನು ಬಿಡಬೇಕು ಸ್ನೇಹಿತರೆ. ನಾವು ಗುರಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಪ್ರಯೋಜನ ಆಗೋದಿಲ್ಲ, ಆದರೆ ಅದನ್ನ ನಾವು ರಿಟರ್ನಬಲ್ ಆಗಿರಬೇಕು, ಪ್ರಾಕ್ಟಿಕಲ್ ಆಗಿರಬೇಕು, ಅದನ್ನ ಬರೆಯುವಂತೆ ಇರಬೇಕು, ಪ್ರಾಕ್ಟಿಕಲ್ ಆಗಿ ತರಬೇಕಾಗ್ತದೆ ಸ್ನೇಹಿತರೆ. ಗುರಿ ಎನ್ನುವುದು ವ್ಯಕ್ತಿಗತವಾಗಿರಬೇಕು, ಹಾಗೇನೆ ಸ್ವಪ್ರಯತ್ನದಿಂದಲೇ ಅದನ್ನು ಸಾಧನೆಯನ್ನು ಮಾಡಬೇಕು. ಆದರೆ ಗುರಿ ಈ ರೀತಿ ಇರಬಾರ್ದು, ನಮಗೆ ಲಾಟ್ರಿ ಬಂದರೆ ಚೆನ್ನಾಗಿರ್ತದೆ ಅಥವಾ ಯಾರ್ದಾದ್ರೂ ನಮ್ಗೆ ಆಸ್ತಿ ಸಿಗಲಿ, ಈ ಥರ ಅಲ್ಲ. ನಾವು ಏನಾದರೂ ನಮ್ಮ ಜೀವನದಲ್ಲಿ ಆಯಾಯ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡುವಂತಿರಬೇಕು. ಹಾಗಾಗಿ ನಾವು ಅಂದುಕೊಂಡಂತಹ ಗುರಿಯನ್ನ ಯಾವಾಗಲೂ ಸಹಿತವಾಗಿ ನಮಗೆ ಅದು ನಮ್ಮ ವಿಷನ್ಸ್ ಅಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರಬೇಕು. ಅದಕ್ಕೆ ಒಂದು ಹಠ ಇರಬೇಕು, ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಹೀಗೆ ಕೆಲವರು ತಿಳ್ಕೊಳ್ತಾರೆ, ಇದೆಲ್ಲ ನಾನು ಹಣೆ ಬರದಲ್ಲಿ ಬರ್ದಿಲ್ಲ, ಹಾಗಾಗ್ಬೇಕಂತ ಬರ್ದಿದ್ರೆ ಆಗ್ತೀನಿ ಬಿಡು ಅಂತ. ಅದು ತಪ್ಪು ಸ್ನೇಹಿತರೆ. ಕೆಲವರು ಇದು ನನ್ನ ಹಣೆ ಬರ ಕರ್ಮ ಅಂತ ತಿಳ್ಕೊಳ್ತಾರೆ, ಇದು ಶುದ್ಧ ತಪ್ಪು.
ನಮ್ಮ ಹಣೆ ಬರಹವನ್ನು ನಾವೇ ಬರ್ಕೊಳ್ತೀವಿ ಹೊರತು ಬ್ರಹ್ಮನು ಬರೆಯೋದಿಲ್ಲ, ಯಾರೂ ಬರೆಯೋದಿಲ್ಲ. ಹಾಗಾಗಿ ಇಂಥ ಮಾತುಗಳನ್ನು ನಾವು ತಪ್ಪು ತಿಳುವಳಿಕೆ ಅಂತೇಳಿ ಕರೆಯಲಾಗ್ತದೆ ಸ್ನೇಹಿತರೆ. ನಾವು ಮಹತ್ತರವಾದದ್ದನ್ನೇನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಈ ಇಲ್ಯೂಷನ್ಸ್ ಅಥವಾ ಈ ತಪ್ಪು ಕಲ್ಪನೆಗಳಿಂದ ನಾವು ಹೊರಗಡೆ ಬರಬೇಕಾಗ್ತದೆ ಸ್ನೇಹಿತರೆ. ಇಲ್ಲಿ ಒಬ್ಬರು ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಸಕ್ಸಸ್ ಇಸ್ ಎ ಜರ್ನಿ ನಾಟ್ ಎ ಡೆಸ್ಟಿನೇಷನ್ ಅಂತ. ಅಂದ್ರೆ ಯಶಸ್ಸು ಎನ್ನುವುದು ಒಂದು ಜರ್ನಿ ಅಷ್ಟೇನೆ, ಅದೊಂದು ಪ್ರಯಾಣ ಅಷ್ಟೇನೆ, ಆದರೆ ಅದು ನಮ್ಮ ಗುರಿಯನ್ನು ತಲುಪತಕ್ಕಂಥದ್ದಲ್ಲ ಅಂತೇಳಿ. ಹಾಗಾಗಿ ಯಾವಾಗಲೂ ನಾವು ನಮ್ಮ ಕೆಲಸದಲ್ಲಿ ಸಂತೋಷವನ್ನ, ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ, ಅಥವಾ ನಮ್ಮ ಯಾವುದೋ ಒಂದು ಸಾಧನೆಯನ್ನ ಮಾಡುವ ಹಾದಿಯಲ್ಲಿ ಸಂತೋಷವನ್ನು ಪಡಬೇಕೆ ಹೊತ್ತು ಅದನ್ನ ಗುರಿಯನ್ನ ಸಾಧಿಸುವುದರಲ್ಲ. ಗುರಿ ಸಾಧನೆಗೆ ಮೊದಲೇ ಸಂತೋಷವನ್ನ ಅನುಭವಿಸಬೇಕು ಸ್ನೇಹಿತರೆ. ನೋಡಿ, ಅನೇಕರು ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧಕರಿದ್ದಾರೆ. ಬಾಲ್ಯದಲ್ಲೇ ಲೂಯಿ ಬ್ರೈಲ್ ಅಂತಕ್ಕಂಥವನು ಅವನ ಕಣ್ಣನ್ನು ಕಳ್ಕೊಳ್ತಾನೆ. ಹಾಗಾಗಿ ಅವನು ಬ್ರೈಲ್ ಲಿಪಿ ಅಂತೇಳಿ, ಅಂದ್ರೆ ಕುರುಡರು ಓದಬಹುದಾದಂತಹ ಒಂದು ಲಿಪಿಯನ್ನ ಅವನು ಕಂಡುಹಿಡಿತಾನೆ. ಹಾಗಾಗಿ ನೋಡಿ, ಸ್ಟೆಫಿನ್ ಹಾಕಿಂಗ್ ಅಂತಕ್ಕಂಥವನು ಅಂತರಿಕ್ಷದಲ್ಲಿ ಅಥವಾ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಅನೇಕ ಆವಿಷ್ಕಾರಗಳನ್ನ ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ. ನಿಜಕ್ಕೂ ನಾವು ನೋಡಿದ್ರೆ ಅನೇಕರು ತಮ್ಮ ಜೀವನದಲ್ಲಿ ಯಶಸ್ಸುಗಳನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಹಾಗಾಗಿ ನಾವು ಸಹಿತವಾಗಿ ಅಂತಹ ಒಂದು ಸಾಧನೆಯನ್ನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕೇ ಹೊರತು ಎಂದೂ ಸಹಿತವಾಗಿ ನಾವು ಎದೆಗುಂದಬಾರದು. ಅದಕ್ಕೆ ನಿಮಗೆ ಒಂದು ಒಳ್ಳೆಯ ಉದಾಹರಣೆಯನ್ನ ಹೇಳಬೇಕು ಅಂತ ಹೇಳಿದ್ರೆ, ನಾವು ಒಂದು ಕೆನಡಾ ದೇಶ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಅತ್ಯಂತ ಚಳಿ ಪ್ರದೇಶವನ್ನು ಹೊಂದಿರತಕ್ಕಂತಹ ಒಂದು ದೇಶ. ಕೆನಡಾದ ಒಂಟಾರಿಯಾ ಅಂತಕ್ಕಂಥ ಪ್ರದೇಶದಲ್ಲಿ ಬೆಟ್ಟದ ಪ್ರದೇಶ ಇದೆ. ಅಲ್ಲಿ ಬಹುಶಃ ಈ ಕೆನಡಾ ಡೈರಿ ಡೆವಲಪ್ಮೆಂಟ್ಗೆ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಅಲ್ಲಿ ದನಗಳನ್ನು ಸಾಕ್ತಕ್ಕಂಥದ್ದು ಹೆಚ್ಚು. ದನಗಾಹಿಗಳು ಈ ಒಂಟಾರಿಯಾ ಪ್ರದೇಶದಲ್ಲಿರ್ತಕ್ಕಂಥ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ದನಗಳನ್ನ ಮೇಯಿಸ್ಲಿಕ್ಕೋಸ್ಕರವಾಗಿ ಹೋಗ್ತಾರೆ. ಆದರೆ ಕೆಲವು ಸರಿ ಏನಾಗುತ್ತೆ ಅಂದ್ರೆ, ಅದು ಬಹಳ ಚಳಿಯ ಪ್ರದೇಶ ಆಗಿರೋದ್ರಿಂದ ಬಿರುಗಾಳಿ ಬಂತಂತ ಹೇಳಿದ್ರೆ ಐಸ್ ಇರ್ತದಲ್ಲ, ಅದು ಆರಿ ಬಂದು ಅಪ್ಪಳಿಸ್ತದೆ. ಬಹುಶಃ ಈ ಐಸು ಯಾರ ಮೇಲಾದ್ರೂ ಬಿದ್ದರೆ ಅದು ಚಾಕು ಕೊಯ್ದಂಗೆ ಕಟ್ ಮಾಡಿಬಿಡ್ತದೆ ಅಥವಾ ಪೆಟ್ಟನ್ನು ಉಂಟು ಮಾಡ್ತದೆ. ಹಾಗಾಗಿ ಈ ದನಗಾಹಿಗಳು ನೂರಾರು ದನಗಳನ್ನ ಹೊಡ್ಕೊಂಡು ಬೆಟ್ಟದ ಮೇಲೆ ಮೇಯಿಸ್ಲಿಕ್ಕೆ ಹೋದಾಗ ಮಂಜು ಯಾವಾಗ ಈ ತಂಪು ಗಾಳಿ ಬಹಳ ಬಲವಾಗಿ ಬೀಸತೊಡಗುತ್ತೆ, ಅವರು ಇಳಿಜಾರಿನಲ್ಲಿ ಏನು ಆ ಗಾಳಿಗೆ ಒಂದು ಗಾಳಿಯನ್ನ ಯಾವ ದಿಕ್ಕಲ್ಲಿ ಬೀಸ್ತಿರ್ತದೆ ಆ ದಿಕ್ಕಲ್ಲಿ ಹೋಗ್ತಾ ಇರ್ತಾರೆ. ಆದ್ರಿಂದ ಅವರು ಅನೇಕರು ಸಾವನ್ನಪ್ತಾರೆ. ಆದರೆ ಇಲ್ಲೊಂದು ವಿಶೇಷ, ಅದನ್ನ ಹೇಳಲಿಕ್ಕೆ ಹೊರಟಿರೋ ಸ್ನೇಹಿತರೆ, ಹರೇ ಫೋರ್ಡ್ ಅಂತಕ್ಕಂಥ ತಳಿಯ ದನಗಳು ಮಾತ್ರ ಸಾಯದೆ ಉಳ್ಕೊಳ್ತಾವ ಸ್ನೇಹಿತರೆ. ಇದಕ್ಕೆ ಅವು ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಟೆಕ್ನಿಕ್, ಅಂದ್ರೆ ಅವು ಅನುಸರಿಸ್ತಕ್ಕಂಥ ರೀತಿ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅವು ಏನಾದರೂ ಹಿಮಪಾತ ಉಂಟಾದಾಗ, ಬಿರುಗಾಳಿ ಉಂಟಾದಾಗ ಆ ದನಗಳು ವಿಚಿತ್ರವಾಗಿ ವರ್ತಿಸ್ತವೆ. ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಮರದ ಹತ್ರ ಅಥವಾ ಒಂದು ಬಂಡೆ ಹತ್ರ ಅವೇನ್ ಮಾಡ್ತವೆ ಅಂತಂದ್ರೆ, ಆ ಗಾಳಿ ಬೀಸ್ತಕ್ಕಂತಹ ದಿಕ್ಕಿಗೆ ವಿರುದ್ಧವಾಗಿ ಎಲ್ಲ ದನಗಳು ಒಂದು ಕಡೆ ಸೇರ್ಕೊಳ್ತವೆ. ಆ ಎಲ್ಲ ದನಗಳು ಒಂದು ಕಡೆ ಸೇರ್ಕೊಂಡು ಗಾಳಿ ಬೀಸುವ ದಿಕ್ಕಿಗೆ ಮುಖ ಮಾಡಿಕೊಂಡು ಗಾಳಿ ಹೋಗ್ತಕ್ಕಂಥ ದಿಕ್ಕಿಗೆ ಅವು ಬೆನ್ನು ಮಾಡಿಕೊಂಡು ಬಿರುಗಾಳಿಗೆ ನಿಂತ್ಕೊಳ್ತವೆ. ಜೊತೆನಲ್ಲಿ ಮುಖನ ಕೆಳಗೆ ಮಾಡ್ಕೊಳ್ತವೆ. ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಮುಖನ ಕೆಳಗೆ ಮಾಡಿಕೊಂಡು ಅವು ಮರ ಅಥವಾ ಯಾವುದಾದ್ರೂ ಬಂಡೆಯನ್ನು ಆಸರೆಯಾಗಿ ಇಟ್ಕೊಂಡು ನಿಂತ್ಕೊಳ್ತವೆ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಯಾವುದೇ ಬಿರುಗಾಳಿ ಇರ್ಬೋದು, ಹಿಮಪಾತ ಇರ್ಬೋದು, ಯಾವುದೇ ಇರ್ಬೋದು, ಅದು ಹೆಚ್ಚು ಸಮಯ ಇರೋದಿಲ್ಲ. ಅರ್ಧ ಗಂಟೆ, 1 ತಾಸು, 3/4 ಗಂಟೆ, ಹೀಗೆ ತನ್ನ ಅಸ್ತಿತ್ವವನ್ನು ಅದು ಕಳೆದುಕೊಳ್ತದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಧಾನ ಏನಿದೆ, ಇದು ನಮಗೆ ಒಂದು ರೀತಿಯಾಗಿರ್ತಕ್ಕಂತಹ ಸಂದೇಶವನ್ನು ನಮಗೆ ಕೊಡ್ತದೆ. ನಮ್ಮ ಜೀವನದಲ್ಲಿ ಎಷ್ಟೋ ಬಿರುಗಾಳಿಗಳು ಬರ್ತದೆ, ನಮ್ಮ ಜೀವನದಲ್ಲಿ ಎಷ್ಟೋ ಅಡೆತಡೆಗಳು ಬರ್ತದೆ. ಆಗ ನಾವೇನ್ ಮಾಡಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಈ ದನಗಳು ಮಾಡಿದಂತ ರೀತಿ ಬಹಳಷ್ಟು. ಸಮಸ್ಯೆ ಬಂದಾಗ, ಬಿರುಗಾಳಿ ಬೀಸಿದಾಗ ಹಿಮ್ಮುಖವಾಗಿ ಓಡಬೇಡಿ, ಧೈರ್ಯದಿಂದ ಎದೆಗೊಟ್ಟು ನಿಂತು ಎದುರಿಸಿ ಎನ್ನುವ ಸಂದೇಶವನ್ನ ನೀಡ್ತದೆ ಸ್ನೇಹಿತರೆ. ಮತ್ತೆ ಹೇಳ್ತೇನೆ ನೋಡಿ ಸ್ನೇಹಿತರೆ, ಸಮಸ್ಯೆಯು ಬಿರುಗಾಳಿ ಬೀಸಿದಾಗ ಹಿಮ್ಮುಖವಾಗಿ ಓಡಬಾರದು,
ಧೈರ್ಯದಿಂದ ಎದೆಗೊಟ್ಟು ಎದುರಿಸಿ ನಿಂತ್ಕೊಳ್ಬೇಕು ಸ್ನೇಹಿತರೆ. ಯಾವ ಬಿರುಗಾಳಿಯೂ ಜೀವನ ಪರ್ಯಂತ ಇರೋದಿಲ್ಲ. ನಾನಾಗ್ಲೇ ಹೇಳಿದೆ, ಯಾವುದೇ ಒಂದು ಇದಾಗ್ಲಿ ಅದು ಅಲ್ಪಕಾಲಿಕ ಅಥವಾ ತಾತ್ಕಾಲಿಕವಾಗಿರ್ತಕ್ಕಂಥದ್ದು, ಅದು ನಿರಂತರವಾಗಿರೋದು. ಕೆಲವು ಕಾಲ ಬೀಸ್ತದೆ, ನಂತರ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ. ಹಾಗೇನೆ ಸಮಸ್ಯೆಗಳು ಸಹಿತವಾಗಿ ಎಷ್ಟೇ ಜೋರಾಗಿ ಬಂದರೂ ಸಹಿತವಾಗಿ ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಇರ್ತದೆ. ಅದನ್ನು ಎದುರಿಸಬೇಕೇ ಹೊರತು ಅದಕ್ಕೆ ನಾವು ಎದುರುಕೊಂಡು ಹಿಮ್ಮುಖವಾಗಿ ಓಡಬಾರದು ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಸ್ನೇಹಿತರೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಸಹಿತವಾಗಿ ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ಧಾರಣೆ ಮಾಡೋಣ. ಇದು ನಮ್ಮ ಆಕಾಂಕ್ಷೆಗಳಿರ್ತದೆ, ಅದಕ್ಕೆ ತಕ್ಕ ಹಾಗೆ ಪ್ಲಾನಿಂಗ್ ಮಾಡ್ಕೊಳ್ಳೋಣ. ಸಹನೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ಶ್ರದ್ಧೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ಮತ್ತು ಸಮಸ್ಯೆ ಬಂದಾಗ ಅದನ್ನು ಪರಿಹಾರಾತ್ಮಕವಾಗಿ ಎದುರಿಸಿ ನಾವು ಯಶಸ್ಸನ್ನು ಸಾಧಿಸೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ನಮಸ್ಕಾರ.